ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 14ನೇ ಅಧ್ಯಾಯದ ಪ್ರಾರಂಭ. ಭಗವದ್ಗೀತೆಯ ಮೊದಲಿನ 6 ಅಧ್ಯಾಯಗಳವರೆಗೆ ನಿಷ್ಕಾಮ ಕರ್ಮಯೋಗ ಮತ್ತು ಧ್ಯಾನ ಯೋಗ ಇವುಗಳೆಲ್ಲ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹೇಳಿದ್ದು. ಈ ಸಾಧನೆಗಳನ್ನು ಹೇಗೆ ಆಚರಿಸಬೇಕು ಮತ್ತು ಅದರ ಬಗ್ಗೆ ವಿವರಣೆಯನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತೇವೆ. ಪ್ರಥಮ ಷಟ್ಕದಲ್ಲಿ ಹಾಗೂ ದ್ವಿತೀಯ ಷಟ್ಕದಲ್ಲಿ ಏನು ಹೇಳಿದ್ದಾರೆ ಅದರ ವಿವರಣೆಯೇ ತೃತೀಯ ಷಟ್ಕ ಅಂತ ನಾವು ಆರಂಭದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾಗಿ ಪ್ರಥಮ ಷಟ್ಕ ಹಾಗೂ ದ್ವಿತೀಯ ಷಟ್ಕಗಳಲ್ಲಿ ಅನೇಕ ವಿಚಾರಗಳನ್ನು ಹೇಳಿ ಆಯಿತು. ಪ್ರಥಮ ಷಟ್ಕದಲ್ಲಿ ಹೇಳ್ತಕ್ಕಂತಹ ನಿಷ್ಕಾಮ ಕರ್ಮಯೋಗ, ಧ್ಯಾನ ಯೋಗ ಇವುಗಳು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹೇಳಿತ್ತು. ಆ ಸಾಧನೆಗಳನ್ನು ನಾವು ಹೇಗೆ ಆಚರಿಸಬೇಕು ಎಂಬುದನ್ನು 14ರಿಂದ 18ನೇ ಅಧ್ಯಾಯಗಳವರೆಗೆ ಆ ವಿಚಾರವನ್ನು ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡ್ತಾನೆ. ಇದು ಒಂದು. ಇನ್ನೊಂದು, ಈ ಅಪರೋಕ್ಷ ಜ್ಞಾನದಿಂದ ನಾವು ಭಗವಂತನನ್ನು ಪಡಿಬೇಕಾದರೆ ಈ ಸಂಸಾರ ಬಂಧನದಿಂದ ಮುಕ್ತನಾಗಬೇಕು. ಅದಕ್ಕೋಸ್ಕರವಾಗಿ ಈ ಜೀವ ಸಂಸಾರದಲ್ಲಿ ಬದ್ಧನಾಗ್ತಕ್ಕಂತಹ ಪ್ರಕಾರ ಮತ್ತು ಆ ಬಂಧನದಿಂದ ಮುಕ್ತನಾಗುವಂತಹ ಉಪಾಯ ಯಾವುದು ಅದೆಲ್ಲವನ್ನು ಹೇಳಬೇಕಾಗಿದೆ. ಅದಕ್ಕಿಂತ ಮೊದಲು ಈ ಹಿಂದಿನ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಪ್ರಕೃತಿ ಪರಮಾತ್ಮರ ಸಂಯೋಗದಿಂದ ಈ ಜಗತ್ತು ಹುಟ್ಟತ್ತೆ ಎಂಬುದನ್ನು ನಿರೂಪಣೆ ಮಾಡಿ ಈ ಸಂಸಾರದ ಬಂಧನ ಹೇಗಾಗತ್ತೆ, ಈ ಸಂಸಾರ ಬಂಧನ ನಿವೃತ್ತಿಯ ಉಪಾಯ ಏನು, ಇದನ್ನು ಈ ಮುಂದಿನ ಈ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಈ ಅಧ್ಯಾಯಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಹೇಳ್ತಾರೆ. ಗುಣತ್ರಯ ವಿಭಾಗ ಯೋಗ ಅಂತ. ಹಿಂದಿನ ಅಧ್ಯಾಯದಲ್ಲಿ ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದಾಗಿ ಜೀವನಿಗೆ ಈ ಸುಖ ದುಃಖಾದಿಗಳ ಒಂದು ಸಂಬಂಧ ಆಗುತ್ತೆ, ಸುಖ ದುಃಖಾದಿಗಳ ಅನುಭವ ಆಗುತ್ತೆ ಎಂಬ ವಿಚಾರವನ್ನು ಸಂಕ್ಷೇಪವಾಗಿ ಕೃಷ್ಣ ಹೇಳಿದ್ದಾನೆ. ಈ ಗುಣತ್ರಯಗಳು ಜೀವನ ಮೇಲೆ ಮಾಡತಕ್ಕಂತಹ ಪರಿಣಾಮ ಏನು, ಈ ಸತ್ವರಜಸ್ತಮೋ ಗುಣಗಳು ಇವುಗಳ ಮೂಲಕವಾಗಿ ಪ್ರಕೃತಿ ಯಾವ ರೀತಿಯಾಗಿ ಜೀವನನ್ನು ಈ ಸಂಸಾರದಲ್ಲಿ ಬಂಧಿಸ್ತದೆ. ಈ ನೋಡಿ, ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ವಿಭಿನ್ನ ಸ್ವಭಾವದ ಜನರನ್ನು ಕಾಣ್ತೇವೆ. ಎಲ್ಲರೂ ಒಂದೇ ಥರ ಇಲ್ಲ. ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಆನುವಂಶಿಕತೆ ಅಂತ ಹೇಳುತ್ತೆ, ಪರಿಸರ ಅಂತ ಹೇಳುತ್ತೆ, ಸಂಸ್ಕಾರ
ಅವರು ಬೆಳೆಯುವ ಒಂದು ಪರಿಸರ ಅಥವಾ ಆನುವಂಶಿಕತೆ, ಅವರ ಸಂಸ್ಕಾರ, ಇವುಗಳ ಕಾರಣಗಳಿಂದಾಗಿ ವ್ಯಕ್ತಿಗಳಲ್ಲಿ ನಾವು ನಾನಾ ಭಿನ್ನತೆಯನ್ನು ಕಾಣ್ತೇವೆ. ಇವುಗಳನ್ನು ಮೀರಿದಂತಹ ಸ್ವಭಾವವನ್ನು ನಾವು ಇವತ್ತು ಮನುಷ್ಯರಲ್ಲೇ ಕಾಣ್ತಾ ಇದ್ದೇವೆ. ಆನುವಂಶಿಕತೆಯೂ ಅಲ್ಲ, ಪರಿಸರವೂ ಅಲ್ಲ, ಸಂಸ್ಕಾರವೂ ಅಲ್ಲ, ಇದಲ್ಲದ ಇವನ್ನೂ ಮೀರಿದಂತಹ ಒಂದು ಸ್ವಭಾವವನ್ನು ನಾವು ಇವತ್ತು ಮನುಷ್ಯರಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆ ಯಾವುದೇ ಮನಃಶಾಸ್ತ್ರಜ್ಞರಾಗಲಿ ಸಮಾಜಶಾಸ್ತ್ರಜ್ಞರಾಗಲಿ ಸರಿಯಾಗಿ ಈ ಸಮಸ್ಯೆಗೆ ಸಮಾಧಾನವನ್ನು ಹೇಳಿದ್ದಿಲ್ಲ. ಯಾಕೆ ಹೀಗೆ? ಎಲ್ಲರೂ ಒಂದೇ ರೀತಿಯಾಗಿ ಯಾಕಿಲ್ಲ? ಪ್ರತಿಯೊಬ್ಬರ ಸ್ವಭಾವ ಭಿನ್ನ ಭಿನ್ನವಾಗಿದೆ ಯಾಕೆ? ಒಂದೇ ಮನೆಯಲ್ಲಿ ಬೆಳೆದಂತಹ ಮಕ್ಕಳು, ಪರಿಸರ ಒಂದೇ ಆದರೂ ಕೂಡ, ಆನುವಂಶಿಕತೆ ಇದ್ದರೂ ಕೂಡ, ಒಂದೇ ವಂಶದಲ್ಲಿ ಬೆಳೆದವರು, ಒಂದೇ ಪರಿಸರದಲ್ಲಿ ಬೆಳೆದವರು, ಒಂದೇ ಸಂಸ್ಕಾರವಿದ್ದರೂ ಕೂಡ ಅವರು ಯಾಕೆ ಭಿನ್ನ ಭಿನ್ನದವರಾಗಿರುತ್ತಾರೆ? ಅವರ ನಡವಳಿಕೆ ಭಿನ್ನತೆಗೆ ಕಾರಣ ಏನು? ಇದನ್ನು ಇವತ್ತಿನ ಯಾವುದೇ ಈ ಮನೋವಿಜ್ಞಾನಿಯಾಗಲಿ ಸಮಾಜ ಶಾಸ್ತ್ರಜ್ಞನಾಗಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಇದೆ. ಅವರೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ, ಆದರೆ ಅದಕ್ಕೆ ಸರಿಯಾದ ಕಾರಣವನ್ನು, ಅದಕ್ಕೆ ಪರಿಹಾರವನ್ನು ಅವರು ಕೊಡುವುದಿಲ್ಲ. ಆದರೆ ಇದಕ್ಕೆ ಕಾರಣ ಏನು ಎಂಬುದನ್ನು ಕೃಷ್ಣ ಈ ಅಧ್ಯಾಯದಲ್ಲಿ, ಗುಣತ್ರಯ ವಿಭಾಗ ಯೋಗ ಎಂಬ ಈ ಅಧ್ಯಾಯದಲ್ಲಿ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಹಾಗಾಗಿ ಕೃಷ್ಣನಂತಹ ಒಂದು ಮನಃಶಾಸ್ತ್ರಜ್ಞ ಬೇರೆ ಯಾರೂ ಇಲ್ಲ. ಒಂದೇ ತಾಯಿಯಲ್ಲಿ ಹುಟ್ಟಿದಂತಹ ಅವಳಿ ಮಕ್ಕಳಿರ್ತಾರೆ. ಅವರನ್ನು ನೋಡಲಿಕ್ಕೆ ಒಂದೇ ಥರ ಇದ್ದರೂ ಕೂಡ ಅವರ ಸ್ವಭಾವದಲ್ಲಿ, ಗುಣನಡತೆಯಲ್ಲಿ ತುಂಬ ಭಿನ್ನತೆ ಇರ್ತದೆ. ಅಲ್ಲಿ ಒಂದೇ ವಂಶದಲ್ಲಿ ಹುಟ್ಟಿದವರು, ಒಂದೇ ಪರಿಸರದಲ್ಲಿ ಬೆಳೆದವರು. ಹಾಗಾದರೆ ಆ ಒಂದು ಭಿನ್ನತೆ ಯಾಕೆ? ಇದಕ್ಕೆ ಸರಿಯಾದ ಒಂದು ಸಮಾಧಾನವನ್ನು ಇವತ್ತಿನ ಯಾವ ಭೌತಿಕ ವಿಜ್ಞಾನಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪ್ರಧಾನವಾದ ಕಾರಣ ಪ್ರಕೃತಿಯ ಈ ಗುಣತ್ರಯಗಳು, ಸತ್ವರಜಸ್ತಮೋ ಗುಣಗಳು, ಈ ತ್ರಿಗುಣ ಸಮೂಹ, ಇದನ್ನೇ ನಾವು ಭೌತಶಕ್ತಿಯ ಅತೀತವಾಗಿರತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತೇವೆ. ಈ ಗುಣಗಳು ಶ್ರೀಭೂ ದುರ್ಗಾ ಸ್ವರೂಪಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಶಕ್ತಿ, ಆ ಚಿತ್ಪ್ರಕೃತಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಈ ಗುಣತ್ರಯಗಳ ಮುಖಾಂತರವಾಗಿ ಜೀವರನ್ನು ಸಂಸಾರದಲ್ಲಿ ಬಂಧಿಸ್ತಾಳೆ. ಅದರಲ್ಲಿ ಅವಳ ಯಾವ ಸ್ವಾರ್ಥವಾಗಲಿ ಅಥವಾ ಪಕ್ಷಪಾತವಾಗಲಿ ಯಾವುದೂ ಇಲ್ಲ. ಆದರೂ ಈ ಒಂದೇ ತಾಯಿಯ ಮಕ್ಕಳು ಒಂದೇ ವಾತಾವರಣದಲ್ಲಿ ಒಂದೇ ರೀತಿಯ ಅನುಕೂಲತೆಗಳಲ್ಲಿ ಬೆಳೆದಿದ್ದರೂ ಕೂಡ ಅವರಲ್ಲಿ ವಿಭಿನ್ನವಾಗಿರತಕ್ಕಂತಹ ಒಂದು ನಡವಳಿಕೆಯನ್ನು ನಾವು ಕಾಣ್ತೇವೆ. ಹಾಗಾದರೆ ಪ್ರತಿಯೊಬ್ಬ ಜೀವಿಗೆ ಒಂದು ಸ್ವರೂಪ ಯೋಗ್ಯತೆ ಇದೆ ಅಂತ ಆಯಿತು. ಆ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ, ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಗುಣನಡತೆ ಅನುಷ್ಠಾನಗಳಲ್ಲಿ ನಮಗೆ ಭಿನ್ನತೆಗಳು ಕಾಣುವಂಥದ್ದು. ಪ್ರಕೃತಿ ತನ್ನ ಈ ಸತ್ವರಜಸ್ತಮೋ ಗುಣಗಳಿಂದ ಜೀವರ ಮೇಲೆ ಮಾಡತಕ್ಕಂತಹ ಒಂದು ಪರಿಣಾಮ ಅದು ಒಂದೇ ರೀತಿ ಇಲ್ಲ. ಈಗ ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದ ಪ್ರಾಬಲ್ಯ ಅದು ನಮ್ಮಲ್ಲಿ ಆಲಸ್ಯ, ಪ್ರಮಾದ, ವ್ಯಾಮೋಹ ಮೊದಲಾದ ದುರ್ಗುಣಗಳಿಗೆ ದಾರಿ ಮಾಡಿಕೊಟ್ರೆ, ರಜೋಗುಣ ನಮ್ಮಲ್ಲಿ ಏನೇನೋ ಆಸೆಗಳು,
ಏನೇನೋ ಬಯಕೆಗಳು, ಆ ಬಯಕೆ ಭಾವನೆಗಳಿಂದ ನಮ್ಮಲ್ಲಿ ಕೋಪ ತಾಪಗಳು ಶುರುವಾಗ್ತವೆ. ಮೊದಲು ಬಯಕೆ, ಆಮೇಲೆ ಅದು ಸಿಗದೇ ಇದ್ದಾಗ ಕೋಪ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ. ಹೀಗೆ ನಾವು ಯಾವುದನ್ನು ಇಷ್ಟಪಡ್ತೇವೆ ಅದು ಸಿಗದೇ ಇದ್ದಾಗ ಕೋಪತಾಪ. ಇವುಗಳಿಂದ ಉದ್ರಿಕ್ತವಾಗಿರತಕ್ಕಂತಹ ಜೀವನವನ್ನು ನಾವು ಕೆಲವರಲ್ಲಿ ಕಾಣ್ತೇವೆ. ಇದು ರಜೋಗುಣದ ಕೊಡುಗೆ. ಇನ್ನು ಕೆಲವರಲ್ಲಿ ಕೆಲವು ಗುಣಗಳಿರ್ತವೆ. ವಿವೇಕ, ಒಳ್ಳೆಯ ಜ್ಞಾನಿಗಳಾಗಿರ್ತಾರೆ, ಜ್ಞಾನ ಇರುತ್ತೆ, ವಿವೇಕ ಇರುತ್ತೆ, ಒಳ್ಳೆಯ ನಡವಳಿಕೆ ಇರುತ್ತೆ. ಇದಕ್ಕೆ ಕಾರಣ ಯಾವುದು ಅಂದರೆ ಅದು ಸತ್ವಗುಣ. ಈ ಸತ್ವಗುಣ ಇದುವೇ ನಮ್ಮ ಬಾಳಿಗೆ ಬೆಳಕಾಗಿ ನಮ್ಮನ್ನು ನೈಜ ಪೂರ್ಣತೆಯ ಕಡೆಗೆ ಒಯ್ತಕ್ಕಂತಹ ಕೈದಿವಿಯಾಗಿದೆ. ಈ ರಜಸ್ಸು ತಮಸ್ಸುಗಳನ್ನು ಮೆಟ್ಟಿ ನಿಂತವನೇ ಈ ಸತ್ವದ ಎತ್ತರವನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ತಮೋಗುಣದ ಪ್ರಾಬಲ್ಯ ಇದ್ದರೆ ಮನುಷ್ಯನಿಗೆ ಕರ್ತವ್ಯದಲ್ಲಿ ಅನಾಸಕ್ತಿ. ಇವತ್ತು ನೋಡಿ, ಯಾರಿಗೂ ಅವರವರ ಕರ್ತವ್ಯದಲ್ಲಿ ಆಸಕ್ತಿ ಇಲ್ಲ. ಇನ್ನೊಬ್ಬರ ಪ್ರೇರಣೆ ಇಲ್ಲದೆ, ಮೇಲುಸ್ತುವಾರಿಕೆ, ಮೇಲ್ವಿಚಾರಣೆ ಇಲ್ಲದೆ ಹೋದರೆ ತಮ್ಮ ತಮ್ಮ ಕರ್ತವ್ಯವನ್ನು ಅವರು ನಿಷ್ಠೆಯಿಂದ ಮಾಡೋದೇ ಇಲ್ಲ. ಏನೋ ಆ ಕರ್ತವ್ಯದಲ್ಲಿ ಅನಾಸಕ್ತಿ. ಇದು ತಮೋಗುಣದಿಂದಾಗಿ. ಇನ್ನು ರಜೋಗುಣ ನಮ್ಮಲ್ಲಿ ಯಾವುದೋ ಕ್ಷುದ್ರವಾಗಿರತಕ್ಕಂತಹ ಆಸೆಗಳು, ಆ ಕ್ಷುದ್ರವಾದ ಆಸೆಗಳಿಗೆ, ವ್ಯಾಮೋಹಗಳಿಗೆ ಬಲಿಯಾಗಿ ನಾವು ಕಾರ್ಯ ಮಾಡ್ತೇವೆ. ಆದರೆ ನಾವು ನಮ್ಮ ಕರ್ತವ್ಯವನ್ನು ನಿಷ್ಕಾಮನೆಯಿಂದ ಆಚರಿಸಬೇಕು ಅಂತಂದರೆ ಅದು ಸತ್ವಗುಣದ ಪ್ರವೃತ್ತಿಯಿಂದಲೇ ಆಗುವಂಥದ್ದು. ಈ ಪ್ರಕೃತಿಯ ಏನು ಜಡತತ್ವ ಇದೆ, ಇದರ ಪರಿಣಾಮ ವಿಶೇಷಗಳು, ಇದನ್ನೆಲ್ಲ ಹಿಂದಿನ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳಿದ್ದಾನೆ. ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಸತ್ವಗುಣಗಳ ಬಗ್ಗೆ, ಕ್ಷೇತ್ರಜ್ಞ ಯೋಗದಲ್ಲಿ ಅದರ ಪರಿಣಾಮ ವಿಶೇಷಗಳನ್ನು ನಾವು ವಿಶದವಾಗಿ ಅರಿತುಕೊಂಡು ಒಳ್ಳೆಯದನ್ನು ಸಾಧಿಸಿ ಪರಮಾತ್ಮನನ್ನು ಮುಟ್ಟಲಿಕ್ಕೆ ನಾವು ಪ್ರಕೃತಿಯನ್ನು ಸೇತುವೆಯಾಗಿ ಬಳಸ್ಕೊಳ್ಬೇಕು. ಪ್ರಕೃತಿ ನಮ್ಮನ್ನು ಎತ್ತರಕ್ಕೂ ಏರಿಸಬಲ್ಲದು ಅಥವಾ ಅಧಪಾತಕ್ಕೂ ಕಾರಣ ಆಗಬಲ್ಲದು. ಅದನ್ನು ನಾವು ಅತ್ಯಂತ ಯೋಗ್ಯ ರೀತಿಯಿಂದ ಉಪಯೋಗಿಸಿಕೊಂಡ್ರೆ ಪ್ರಕೃತಿ ಬಂಧ ವಿಮೋಚನೆ, ಈ ಸಂಸಾರ ಬಂಧ ವಿಮೋಚನೆ ಆಗುತ್ತೆ. ಇವತ್ತು ನಾವು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ಈ ರಜೋತಮೋ ಗುಣಗಳ ಅತಿರೇಕವೇ. ಈ ಮೂರೂ ಗುಣಗಳ ಪ್ರಭಾವವನ್ನು ಹೇಳ್ತಾನೆ ಕೃಷ್ಣ ಈ ಅಧ್ಯಾಯದಲ್ಲಿ. ಸತ್ವಗುಣ ಅಂದ್ರೇನು, ಅದರ ಪ್ರಭಾವ ಏನು? ರಜೋಗುಣ ಅಂದ್ರೇನು, ಅದರ ಪ್ರಭಾವ ಏನು? ಇವತ್ತು ರಜೋಗುಣ, ತಮೋಗುಣ ಇವುಗಳ ಅತಿರೇಕವನ್ನೇ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ನಾನು ಹಿಂದೆ ಹೇಳಿದ್ದೆ ಈ ವಿಚಾರವನ್ನು. ನಮ್ಮಲ್ಲಿ ಎರಡು ರೀತಿ ಜನ ಇದ್ದಾರೆ ಅಂತ. ಒಂದು ರಾವಣನ ಪಂಗಡ, ಮತ್ತೊಂದು ಕುಂಭಕರ್ಣನ ಪಂಗಡ. ಕೆಲವರಿಗೆ ಅಧಿಕಾರ ಬೇಕು, ಅಧಿಕಾರಕ್ಕೆ ತಕ್ಕ ಕರ್ತವ್ಯಾಚರಣೆ ಇಲ್ಲ, ಜವಾಬ್ದಾರಿ ಬೇಡ, ಅಧಿಕಾರ ಬೇಕು. ಅದು ರಾವಣನ ವರ್ಗ. ಅಧಿಕಾರ ಬೇಕು, ಸಂಪತ್ತು ಬೇಕು. ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ ಹಾತೊರಿತಾ ಇರತಕ್ಕಂತಹ ಜನರಿದ್ದಾರೆ. ಅವರನ್ನು ನೋಡುವಾಗ ನಮಗೆ ರಾವಣ ನೆನಪಾಗ್ತಾನೆ, ಹಿರಣ್ಯಕಶಿಪು ನೆನಪಾಗ್ತಾನೆ. ಮೂರು ಲೋಕದಲ್ಲಿದ್ದಂತಹ ಸುಂದರವಾದ ಅಪೂರ್ವ ವಸ್ತುಗಳೆಲ್ಲ ತನ್ನದಾಗಬೇಕು ಅಂತ ರಾವಣ ಸೀತಾಪಹಾರ ಮಾಡಿದ್ದು. ಯಾವುದು ಸುಂದರವಾದ ವಸ್ತು ಇದೆ ಲೋಕದಲ್ಲಿದೆ ಅದೆಲ್ಲವೂ ತನ್ನದಾಗಬೇಕು. ಹಾಗಾಗಿಯೇ ಅವ ಕುಬೇರನನ್ನು ನಿಗ್ರಹ ಮಾಡಿದ, ಕುಬೇರನ ಸಂಪತ್ತನ್ನು ದೋಚಿದ, ಅವನ ಪುಷ್ಪಕ ವಿಮಾನವನ್ನು ತೆಗೆದುಕೊಂಡ. ಸುಂದರವಾಗಿರ್ತಕ್ಕಂತಹ ವಸ್ತುಗಳ ತನ್ನದಾಗಬೇಕು ಅಂತ ಅದಕ್ಕೆ ಹಾತೊರಿತಾ ಇದ್ದ. ಇದು ರಾವಣನ ಸ್ವಭಾವ. ಅದಕ್ಕೋಸ್ಕರವಾಗಿ ಬಲಪ್ರಯೋಗ ಮಾಡ್ತಾ ಇದ್ದ, ತನ್ನ ಪಾಶವಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದ. ಕೊನೆವರೆಗೂ ಅಧಿಕಾರಕ್ಕೆ ಅಂಟಿಕೊಳ್ಳಬೇಕು. ಅಧಿಕಾರದ ಆಸೆ, ಅಧಿಕಾರ ಸಿಕ್ಕಿದ ಮೇಲೆ ಏನೇನೋ ದುರಾಶೆಗಳು.
ಆ ಅಧಿಕಾರವನ್ನು ಗಳಿಸಲಿಕ್ಕೆ ನಾನಾ ಕುತಂತ್ರಗಳು ಇವತ್ತು ನಾವು ಇವತ್ತಿನ ಭಾರತದ ರಾಜಕಾರಣದಲ್ಲಿ ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರಲ್ಲಿಯೂ ಈ ರಾವಣನ ಈ ಒಂದು ಕಾರಭಾರ ಸ್ವಚ್ಛಂದವಾಗಿ ನಡೀತಾ ಇರೋದನ್ನು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರ ನೋಡಿ ನೀವು, ಅಲ್ಲಿ ಅನೈತಿಕವಾದ ಸ್ಪರ್ಧೆ, ಹಿತಕರವಾದ ಸ್ಪರ್ಧೆ ಇಲ್ಲ, ಅನೈತಿಕವಾಗಿರತಕ್ಕಂಥ ಸ್ಪರ್ಧೆ. ಇದು ರಜೋಗುಣದ ಅತಿರೇಕ. ಇದು ರಾಜಸ ಪ್ರವೃತ್ತಿ. ಇಂತಹ ರಾಜಸ ಪ್ರವೃತ್ತಿಯಿಂದ ಈ ರೀತಿಯ ಸ್ವಭಾವದ ಜನ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ತಮೋಗುಣದ ಪ್ರತೀಕ. ತಮೋಗುಣ ನಮ್ಮಲ್ಲಿ ಆಲಸ್ಯವನ್ನು ಉಂಟು ಮಾಡುತ್ತೆ. ಆಲಸ್ಯದ ಪ್ರತಿಮೂರ್ತಿ ಕುಂಭಕರ್ಣ. ಈ ಕುಂಭಕರ್ಣ ಹಾಗೆ ಅವನು ಯಾವಾಗಲೂ ನಿದ್ರೆ ಮಾಡುವಂಥದ್ದು. ಯಾವುದನ್ನೇ ಸಾಧಿಸಬೇಕು ಎನ್ನುವ ಛಲ ಇಲ್ಲ. ಹೇಗೋ ಒಂದು ಜೀವನ ಕಳೆದರೆ ಆಯಿತು, ನಾವು ಚೆನ್ನಾಗಿದ್ದರೆ ಆಯಿತು ಅಂತ. ನಮ್ಮ ದೇಶವನ್ನೇ ಕೊಳ್ಳೆ ಹೊಡೆದ್ರೂ ಪರವಾಗಿಲ್ಲ, ನಾವೊಬ್ಬರು ಚೆನ್ನಾಗಿದ್ದರೆ ಆಯಿತು. ಈ ಒಂದು ಮನೋಭಾವ ನಮ್ಮಲ್ಲಿ ತುಂಬ ಜನರಲ್ಲಿ ಇದೆ. ಇವತ್ತು ನಮ್ಮಲ್ಲಿ ಈ ವೈದಿಕ ಧರ್ಮದ ಮೇಲೆ ಇಡೀ ದೇಶದಲ್ಲಿ ಪ್ರಬಲವಾಗಿರತಕ್ಕಂತಹ ಆಘಾತ ನಿರಂತರವಾಗಿ ನಡೀತಾ ಇದೆ. 2000 ವರ್ಷಗಳಿಂದಲೂ ನಡೀತಾ ಇದೆ. ಆದರೂ ನಾವಿನ್ನೂ ಎಚ್ಚೆತ್ತುಕೊಂಡಿಲ್ಲ. ನಮ್ಮ ಧರ್ಮದ ಮೇಲೆ ಇತರ ಧರ್ಮೀಯರ ಆಘಾತವಾಗ್ತಾ ಇದ್ದರೂ ಕೂಡ ಇದನ್ನು ನಾವು ಹೇಗೆ ಎದುರಿಸಬೇಕು, ಇದನ್ನು ಹೇಗೆ ಪರಿಹರಿಸಬೇಕು, ನಮ್ಮ ಜವಾಬ್ದಾರಿ ಏನು, ಅದು ಯಾವುದನ್ನು ಕೂಡ ಲಕ್ಷಿಸದೆ ನಮ್ಮ ಪಾಡಿಗೆ ನಾವು ಉದಾಸೀನದ ಇರ್ತೇವೆ. ಇಂಥವರು ತುಂಬ ಜನ ಇದ್ದಾರೆ. ಏನಾದ್ರೇನು, ನಾವು ಚೆನ್ನಾಗಿದ್ದರೆ ಆಯಿತು. ಪ್ರತಿ ಹಿಂದೂಗಳ ಹಬ್ಬದ ಆಚರಣೆ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಎಂತೆಂಥ ಅಹಿತಕರ ಘಟನೆ ನಡೀತವೆ. ಅದಕ್ಕೆ ಈ ತನಕ ಯಾರಾದರೂ ನಮ್ಮ ಹಿಂದೂ ಧರ್ಮದ ಅನೇಕ ಪೀಠಗಳಿವೆ, ಯಾವುದಾದ್ರೂ ಪೀಠದವರ ಅದನ್ನು ಪ್ರತಿಭಟಿಸಿದ್ದನ್ನು ನೋಡಿದ್ದೀರಾ ನೀವು? ಇಲ್ಲ. ನಮಗೇನು ಸಿಗುತ್ತೆ ಸರ್ಕಾರದಿಂದ, ಅದನ್ನು ನಾವು ಮಾಡ್ಕೊಂಡಿದ್ದು. ನಮಗಿಷ್ಟು ಮೀಸಲಾತಿ ಬೇಕು, ನಮಗಿಷ್ಟು ಹಣ ಬೇಕು, ನಮ್ಮ ಜನಾಂಗಕ್ಕೆ ಇಷ್ಟು ಕೋಟಿ ಬೇಕು, ನಾವು ಚೆನ್ನಾಗಿದ್ದರೆ ಆಯಿತು. ಎಲ್ಲರೂ ಸ್ವಾರ್ಥಿಗಳಾಗಿ ಸಂಕುಚಿತ ಮನೋಭಾವದಿಂದ ನಾವಷ್ಟು ಚೆನ್ನಾಗಿದ್ದರೆ ಸಾಕು, ಉಳಿದವರು ಏನು ಬೇಕಾದರೂ ಆಗಲಿ. ಈ ರೀತಿಯ ಪ್ರವೃತ್ತಿ ಇದು ನಮ್ಮನ್ನು ಅನೇಕ ದುರ್ಗುಣಗಳಿಗೆ ಇದು ಈಡು ಮಾಡುತ್ತೆ. ಹಾಗಾಗಿ ಇಂತಹ ಒಂದು ಪ್ರವೃತ್ತಿ ಇದು ತಮೋಗುಣದ ಪ್ರವೃತ್ತಿ. ಇಂತಹ ರಜೋಗುಣ, ತಮೋಗುಣ ಇವುಗಳಿಂದಾಗಿ ಇವತ್ತು ಇಂತಹ ಒಂದು ಮಾನವರಲ್ಲಿ ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ. ಇದಕ್ಕೆ ಅನುಗುಣವಾಗಿ ನಾವು ಕೆಲವರನ್ನ ಸಾತ್ವಿಕರು, ಕೆಲವರನ್ನ ರಾಜಸರು, ಕೆಲವರನ್ನು ತಾಮಸರು ಅಂತ ವಿಂಗಡಣೆ ಮಾಡ್ತೇವೆ. ಹಾಗಾದರೆ ಈ ಮನುಷ್ಯರಿರ್ತಕ್ಕಂತಹ ಈ ಒಂದು ವಿಭಿನ್ನತೆ, ಈ ವ್ಯತ್ಯಾಸ, ಇವುಗಳಿಗೆ ಕೇವಲ ನಾವು ಬೆಳೆದ ವಾತಾವರಣ ಅಥವಾ ನಮ್ಮ ಮನೆತನ, ಆನುವಂಶೀಯತೆ ಅಥವಾ ನಾವು ಪಡೆದಂತಹ ಸಂಸ್ಕಾರಗಳು ಮಾತ್ರ ಕಾರಣ ಅಲ್ಲ. ಅದಕ್ಕಿಂತ ಬೇರೆಯಾಗಿರತಕ್ಕಂತಹ ಕಾರಣ ಇದೆ. ಏನದು? ಅದನ್ನೇ ಈ ಅಧ್ಯಾಯದಲ್ಲಿ ನಾವು ಯಾಕೆ ಹೀಗೆ, ನಾವು ಮತ್ತೆ ಮತ್ತೆ ಯಾಕೆ ಎಡುತ್ತಾ ಇದ್ದೇವೆ, ಮತ್ತೆ ಮತ್ತೆ ನಾವು ಸಂಸಾರದಲ್ಲಿ ಬಂಧಿತರಾಗ್ತಾ ಇದ್ದೇವೆ, ಇದಕ್ಕೇನು ಕಾರಣ ಎಂಬುದನ್ನು
ಕೃಷ್ಣ ನಿರೂಪಣೆ ಮಾಡಲಿಕ್ಕೋಸ್ಕರವಾಗಿ ಈ ಅಧ್ಯಾಯದಲ್ಲಿ ಹಿಂದೆ ಅಧ್ಯಾಯದಲ್ಲಿ ಹೇಳಿದ ಸತ್ವರಜ ಸ್ತಮೋ ಗುಣಗಳ ಸಂಕ್ಷೇಪವಾಗಿರತಕ್ಕಂತಹ ವಿವರಣೆಯನ್ನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಅದನ್ನು ವಿವರವಾಗಿ ಅವುಗಳ ಪ್ರಭಾವ, ಸತ್ವರಜ ಸ್ತಮೋ ಗುಣಗಳ ಪ್ರಭಾವ ಜೀವರಲ್ಲಿ ಹೇಗೆ ಉಂಟಾಗತ್ತೆ, ಅವುಗಳ ಪರಿಣಾಮ ಏನು, ಆ ವಿಚಾರವನ್ನು ಈ 14ನೇ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಶ್ರೀ ಭಗವಾನುವಾಚ ಪರಂಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವರ ಬಗ್ಗೆ ವಿವರವಾದ ವಿವರಣೆಯನ್ನು ಹಿಂದಿನ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿ, ಕ್ಷೇತ್ರ ಅಂದರೆ ಯಾವುದು, ಅದರ ವಿಕಾರಗಳೇನು, ಅದರ ಪ್ರವರ್ತಕ ಯಾರು, ಅದು ಹೇಗೆ ಪ್ರವೃತ್ತಿ ಮಾಡುತ್ತೆ, ಪ್ರವರ್ತಕನ ಸಾಮರ್ಥ್ಯ ಏನು, ಅಂತಹ ಪ್ರವರ್ತಕನಾಗಿರತಕ್ಕಂತಹ ಪರಮಾತ್ಮನ ಜ್ಞಾನ ಗಳಿಸುವುದು ಹೇಗೆ, ಅದಕ್ಕೆ ಸಾಧನಗಳನ್ನೆಲ್ಲ ಹೇಳಿ, ಇಂತಹ ಕ್ಷೇತ್ರಜ್ಞರ ತಿಳುವಳಿಕೆ ಬಂದ ಮೇಲೆ ಅದನ್ನು ತಿಳಿದುಕೊಂಡು ನಾವು ಈ ಒಂದು ಸಂಸಾರದ ಬಂಧನ ಹೇಗೆ ಆಗ್ತಾ ಇದೆ, ಅದರ ನಿವೃತ್ತಿ ಹೇಗೆ, ಇದರ ಉಪಾಯವನ್ನು ತಿಳಿಬೇಕು ಎಂಬ ಉದ್ದೇಶದಿಂದ ಕೃಷ್ಣ ಪ್ರಕೃತಿ ಹೇಗೆ ಈ ಜೀವನನ್ನು ಬಂಧಿಸುತ್ತೆ, ಅದರಿಂದ ಹೇಗೆ ಬಿಡುಗಡೆಯನ್ನು ಹೊಂದಬೇಕು, ಆ ವಿಚಾರವನ್ನು ತಿಳಿಸಲಿಕ್ಕಾಗಿ ಆ ಗುಣತ್ರಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಹೇಳ್ತಾ ಇರೋದರಿಂದ ಇದಕ್ಕೆ ಗುಣತ್ರಯ ವಿಭಾಗ ಯೋಗ ಅಂತ ಹೇಳ್ತಾರೆ. ಪರಂಭೂಯಃ ಪ್ರವಕ್ಷ್ಯಾಮಿ, ತಿಳಿಯಬೇಕಾಗಿರತಕ್ಕಂತಹ ವಿಷಯಗಳಲ್ಲಿ ಇನ್ನೂ ಒಂದು ನಿನಗೆ ಉತ್ತಮವಾಗಿರತಕ್ಕಂತಹ ವಿಚಾರವನ್ನು ಹೇಳ್ತಾ ಇದ್ದೇನೆ. ಯಾವುದನ್ನು ತಿಳಿದು ಅದನ್ನು ಮನನ ಮಾಡಿದರೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬಹುದು, ಅಂತಹ ಒಂದು ಪ್ರಮೇಯವನ್ನು ನಿನಗೆ ಹೇಳ್ತೇನೆ ಅಂತ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಪರಂಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಭೂಯಃ ಪ್ರವಕ್ಷ್ಯಾಮಿ, ಮತ್ತೆ ನಿನಗೆ ಹೇಳ್ತೇನೆ ಅಂತ. ಏನು ಹೇಳ್ತೇನೆ? ಜ್ಞಾನಾನಾಂ ಉತ್ತಮಂ ಜ್ಞಾನಂ, ಜ್ಞಾನಾನಾಂ ಉತ್ತಮಂ ಜ್ಞಾನಂ, ಜ್ಞಾನಗಳಲ್ಲಿ ಉತ್ತಮವಾದ ಜ್ಞಾನ ಅಂದರೆ ತಿಳಿಯಬೇಕಾದ ವಿಷಯಗಳಲ್ಲಿ ಉತ್ತಮವಾಗಿರತಕ್ಕಂತಹ ಮತ್ತೊಂದು ಜ್ಞಾನಂ ಪ್ರಮೇಯವನ್ನು ನಿನಗೆ ಹೇಳ್ತೇನೆ ಕೇಳು. ಯತ್ ಜ್ಞಾತ್ವಾ, ಯಾವುದನ್ನು ತಿಳಿದು, ಮುನಯಃ ಮನನ ಮಾಡೋರೆಲ್ಲ, ಅವರು ಮುನಿಗಳು ಅಂತ ಹೆಸರೇ ಅವರಿಗೆ ಮನನ ಮಾಡ್ತಾರೆ ಎಂಬ ಕಾರಣಕ್ಕೆ ಅವರಿಗೆ ಮುನಿಗಳು ಅಂತ ಹೇಳು. ಮನನ ಮಾಡ್ತಕ್ಕಂಥವ್ರೆಲ್ಲರೂ ಸರ್ವೇ ಮುನಯಃ, ಎಲ್ಲ ಮುನಿಗಳಂದರೆ ನಾವೆಲ್ಲ ಮುನಿಗಳು ಅಲ್ಲ ಅಂತ ತಿಳ್ಕೊಬೇಡಿ. ಮುನಿಗಳಂದರೆ ಮನನ ಮಾಡುವವರು ಮುನಿಗಳು ಅಂಥವರೆಲ್ಲ ಇತಃ ಪರಾಂ ಸಿದ್ಧಿಂ ಗತಾಃ. ಪರಾಂ ಸಿದ್ಧಿಂ ಉತ್ಕೃಷ್ಟವಾಗಿರತಕ್ಕಂತಹ ಸಿದ್ಧಿ, ಅರ್ಥಾತ್ ಸಂಸಾರದಿಂದ ಬಿಡುಗಡೆ ಅಂದರೆ ಮೋಕ್ಷವನ್ನು ಹೊಂತಾರೆ ಎಂಬುದು ಈ ಶ್ಲೋಕದ ಅರ್ಥ. ಇದಕ್ಕೆ ಅವತರಣಿಕೆ ಹಾಗೂ ವಿವರಣೆಯನ್ನು ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಏನು ಸಂಗತಿ? ಹಿಂದೆ ಕ್ಷೇತ್ರಜ್ಞರ ಬಗ್ಗೆ ಹೇಳಿದ್ದಾನೆ, ಈ ಅಧ್ಯಾಯದಲ್ಲಿ ಗುಣತ್ರಯಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಕ್ಷೇತ್ರಜ್ಞ ವಿಚಾರಕ್ಕೂ ಗುಣತ್ರಯ ವಿಚಾರಕ್ಕೂ ಏನು ಸಂಗತಿ, ಏನು ಸಂಬಂಧ, ಅದೆಲ್ಲವನ್ನು ಕೂಡ ವಿವೃತ್ತಿಯಲ್ಲಿ ರಾಯರು ವಿವರಿಸ್ತಾರೆ. ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಇತಿ ದ್ವಿತೀಯೇ ಪ್ರತಿಜ್ಞಾಯ ಆಷಷ್ಟಸಮಾಪ್ತೇಃ ಕಾಮಾದಿವರ್ಜನಾದಿ ಇತಿ ಕರ್ತವ್ಯತಾ ಸಹಿತಂ ಕರ್ಮಧ್ಯಾನಲಕ್ಷಣಂ ಜ್ಞಾನಸಾಧನ ಮುಕ್ತಂ ತತ್ರ ಇತಿ ಕರ್ತವ್ಯತಾಂಶಂ ಉತ್ತರ ಅಧ್ಯಾಯ ಪಂಚಕೇನ ಪ್ರಪಂಚಯತಿ ಇತಿ ಪ್ರಘಟ್ಟಾರ್ಥ. ಈ 5 ಅಧ್ಯಾಯಗಳಲ್ಲಿ 13 ಅಧ್ಯಾಯ ಆಯಿತು, ಈಗ ಉಳಿದದ್ದು 5 ಅಧ್ಯಾಯ.
ಈ 5 ಅಧ್ಯಾಯಗಳಲ್ಲಿ 14ನೇ ಅಧ್ಯಾಯದಿಂದ 18ನೇ ಅಧ್ಯಾಯಗಳಲ್ಲಿ ಸಮಗ್ರ ಈ ಘಟ್ಟದ ಅರ್ಥ ಏನು ಅದನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಬುದ್ಧಿರ್ಯೋಗೇ ತ್ವಿಮಾಂಶೃಣು, ಇದು 2ನೇ ಅಧ್ಯಾಯದಲ್ಲಿ ಬಂತು. 2ನೇ ಅಧ್ಯಾಯದಲ್ಲಿ ಹೇಳಿ ಮುಂದೆ ಆಷಷ್ಟ ಸಮಾಪ್ತೇ ಅಂದರೆ 6ನೇ ಅಧ್ಯಾಯ ಮುಗಿಯೋ ತನಕ ಅಂತ ಅರ್ಥ. 6ನೇ ಅಧ್ಯಾಯ ಮುಗಿಯೋ ತನಕ ಏನು ಹೇಳಿದ? ಕಾಮಾದಿವರ್ಜನಾದಿ ಇತಿ ಕರ್ತವ್ಯತಾ ಸಹಿತಂ ಕರ್ಮಧ್ಯಾನ ಲಕ್ಷಣಂ. ಅಲ್ಲಿ ಕಾಮಾದಿವರ್ಜನ ರೂಪವಾಗಿರತಕ್ಕಂತಹ ಧ್ಯಾನ ರೂಪವಾದ ಕರ್ಮ, ಅದು ಜ್ಞಾನ ಸಾಧನ. 6ನೇ ಅಧ್ಯಾಯದಲ್ಲಿ ಬಂತದು. ನಿಷ್ಕಾಮ ಕರ್ಮ ಧ್ಯಾನ ಅಂತ ಹೇಳಿದ್ದೆ ನಾನು 6ನೇ ಅಧ್ಯಾಯದಲ್ಲಿ ಹೇಳುವಾಗ. ನಿಷ್ಕಾಮ ಕರ್ಮ ಧ್ಯಾನ, ಯಾವುದೇ ಕಾಮಾದಿಗಳಿಲ್ಲದೆ ಕಾಮಾದಿ ವರ್ಜನ ರೂಪವಾಗಿರತಕ್ಕಂತಹ ಇತಿ ಕರ್ತವ್ಯತ ಅಂದರೆ ಹೀಗೆ ಮಾಡಬೇಕು, ಕ್ರಮಸಹಿತವಾದ ಇತಿ ಕರ್ತವ್ಯತ, ಇದನ್ನು ಹೀಗೆ ಮಾಡಬೇಕು. ಇತಿ ಕರ್ತವ್ಯತ ಸಹಿತವಾಗಿರತಕ್ಕಂತಹ ಕರ್ಮಧ್ಯಾನ ಲಕ್ಷಣಂ, ಧ್ಯಾನ ರೂಪವಾಗಿರತಕ್ಕಂತಹ ಕರ್ಮವೆಂಬ ಜ್ಞಾನ ಸಾಧನ, ಇದನ್ನು ಉಕ್ತಂ ಹೇಳಿದ್ದು. ತತ್ರ ಅದರಲ್ಲಿ ಇತಿಕರ್ತವ್ಯದ ಅಂಶಂ, ಆ ಕಾಮಾದಿ ವರ್ಜನಾದಿ ರೂಪವಾಗಿರತಕ್ಕಂತಹ ಇತಿಕರ್ತವ್ಯದ ಅಂಶವನ್ನು, ಕಾಮಾದಿ ವರ್ಜನಾದಿಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ಮುಂದಿನ ಈ 5 ಅಧ್ಯಾಯಗಳಲ್ಲಿ 14ರಿಂದ 18ನೇ ಅಧ್ಯಾಯದವರೆಗೆ 5 ಅಧ್ಯಾಯಗಳವರೆಗೆ ಉತ್ತರಾಧ್ಯಾಯ ಪಂಚಕೇನ, ಉತ್ತರ ಅಂದರೆ ಮುಂದಿನ 5 ಅಧ್ಯಾಯಗಳು 14ರಿಂದ 18ರವರೆಗೆ 5 ಅಧ್ಯಾಯಗಳ ಪಂಚಕ, 5ರ ಗುಂಪು ಪಂಚಕ ಅಂದರೆ. ಅದರಿಂದ ಪ್ರಪಂಚಯತಿ ಇತಿ ಪ್ರಘಟ್ಟಾರ್ಥ. ಈ 5 ಅಧ್ಯಾಯಗಳಲ್ಲಿ ಅಲ್ಲಿ ಹೇಳ್ತಕ್ಕಂತಹ ವಿಚಾರ, ಮೊದಲ ಷಟ್ಕದಲ್ಲಿ 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ, 1ನೇ ಅಧ್ಯಾಯದಲ್ಲಿ ಏನಿಲ್ಲ, ಅರ್ಜುನ ವಿಷಾದ ಯೋಗ. 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಏನು ನಿಷ್ಕಾಮ ಕರ್ಮದ ಬಗ್ಗೆ ಹೇಳಿದ, ಜ್ಞಾನದ ಬಗ್ಗೆ ಹೇಳಿದ. ಆ ಜ್ಞಾನಕ್ಕೆ ಸಾಧನೆ ಯಾವುದು ಅಂದರೆ ನಿಷ್ಕಾಮ ಕರ್ಮ. ಈ ಕಾಮಾದಿ ವರ್ಜನಾದಿ ರೂಪವಾಗಿರತಕ್ಕಂತಹ ಈ ಕರ್ಮ ಅನ್ನೋದು ಜ್ಞಾನ ಸಾಧನ, ಅದನ್ನು ಹೇಳಿದ. ಅದನ್ನು ಹೇಗೆ ಮಾಡಬೇಕು, ಈ ಜ್ಞಾನ ಸಾಧನವಾಗಿರತಕ್ಕಂತಹ ಇದನ್ನು ಹೇಗೆ ಮಾಡಬೇಕು ಎಂಬ ವಿಚಾರವನ್ನು ಮುಂದಿನ 5 ಅಧ್ಯಾಯಗಳಲ್ಲಿ ಕೃಷ್ಣ ವಿವರಿಸ್ತಾ ಇದ್ದಾನೆ ಅಂತ ಹಿಂದಿನ ಪ್ರಥಮ ಷಟ್ಕಕ್ಕೂ ಹಾಗೂ 14ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಲ್ಲಿರತಕ್ಕಂತಹ ವಿಷಯಕ್ಕೂ ಒಂದು ಸಂಬಂಧ ಹೇಗಿದೆ ಎಂಬುದನ್ನು ರಾಯರು ಇಲ್ಲಿ ತೋರಿಸಿದರು. ತತ್ರ ಬಂಧ ಪ್ರಕಾರೇ ಜ್ಞಾತೆ ಸತ್ಯೇವ ತನ್ಮೋಚನ ಸಾಧನಸ್ಯ ತತಿ ಕರ್ತವ್ಯಸ್ಯ ಅನುಷ್ಠಾನಾಯ ತತ್ ಪ್ರಪಂಚನಂ ಯುಜ್ಯತೆ. ಬಂಧಸ್ಯ ಕಾರಣಂ ಗುಣಸಂಗೋಸ್ಯ ಇತಿ ಪೂರ್ವಾಧ್ಯಾಯೋಕ್ತ ದಿಶಾ ತ್ರಿಗುಣಾತ್ಮಕಃ ಅತಃ ಯಾವತ್ ಸಂಜಾಯತೆ ಇತ್ಯಾದಿನ ಪೂರ್ವಾಧ್ಯಾಯೋಕ್ತ ಕ್ಷೇತ್ರಜ್ಞ ಸಂಯೋಗ ಹೇತುಕ ಪ್ರಾಣಿಜನನ ವಿವರಣಪೂರ್ವಕಂ ತ್ರಿಗುಣವಿಕಾರ ಸ್ಥಿತಿಂ ತದತ್ಯಯೋಪಾಯಂಚ ದರ್ಶಯತಿ ಅಸ್ಮಿನ್ ಅಧ್ಯಾಯೇ. 13ನೇ ಅಧ್ಯಾಯದಲ್ಲಿ ಏನು ಬಂತು ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀವಿ. 13ನೇ ಅಧ್ಯಾಯದಲ್ಲಿ ಏನು ಬಂತು ಅಂದರೆ, ಈಗ ಇಲ್ಲಿ ನಮಗೆ ಬಂಧನದಿಂದ ಬಿಡುಗಡೆ ಆಗಬೇಕು. ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಬಂಧನ ಆಗಿದೆ ನಮ್ಗೆ ಗೊತ್ತಿರಬೇಕು. ಬಂಧನ ಆದವನಿಗೆ ಬಿಡುಗಡೆ. ಬಂಧನ ಯಾವ ರೀತಿ ಆಗಿದೆ, ಬಂಧನದ ರೀತಿ ಏನು, ನಾವು ಹೇಗೆ ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ ಅಂತ ತಿಳ್ಕೊಂಡ್ರೆ ಬಿಡುಗಡೆಯ ಸಾಧನೆ ಏನು, ಅದನ್ನು ನಾವು ಹೇಗೆ ಅನುಷ್ಠಾನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರವಾಗಿ ಬಂಧನದ ವಿವರಣೆ ಹೇಳಬೇಕು. ಆ ವಿಚಾರ ಬಂತು. ಎಲ್ಲಿ ಬಂತು? 13ನೇ ಅಧ್ಯಾಯದಲ್ಲಿ ಕಾರಣಂ ಗುಣಸಂಗೋಸ್ಯ. ಈ ಬಂಧನಕ್ಕೆ ಕಾರಣ ಯಾವುದು ಅಂದರೆ ಅದು ಗುಣಸಂಗ, ಸತ್ವರಜಸ್ತಮೋ ಗುಣಗಳ ಸಂಬಂಧದಿಂದಾಗಿ ಜೀವನಿಗೆ ಸುಖ ದುಃಖಾದಿಗಳ ಅನುಭವ ಆಗುತ್ತೆ ಎಂಬ ವಿಚಾರ ಬಂತು. ಹಾಗಾದರೆ ಈ ಸಂಸಾರ ಬಂಧನಕ್ಕೆ ಕಾರಣ ಅದು
ಈ ಪ್ರಕೃತಿ ಕಾರಣ, ಪ್ರಕೃತಿಯ ಈ ಗುಣಗಳು ಕಾರಣ ಅಂತ ಹಿಂದೆ ಹೇಳಿದ್ದು. ಇನ್ನು ಅಲ್ಲಿ ಇನ್ನೊಂದು ಬಂತು ವಿಚಾರ, ಈ ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧ. ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧದಿಂದಾಗಿ ಜೀವರಿಗೆ ಈ ಜನ್ಮ ಮರಣಾದಿಗಳು ಬರ್ತವೆ. ಜೀವನಿಗೆ ಉತ್ಪತ್ತಿ, ಈ ಜೀವನ ಉತ್ಪತ್ತಿ ಕಾರಣ ಯಾವುದು? ಒಂದು ಪ್ರಕೃತಿ ಅಂತ ಹೇಳಿದ, ಮತ್ತೊಂದು ಚಿತ್ಪ್ರಕೃತಿ ಪರಮಾತ್ಮ ಅಂತ ಹೇಳಿದ. ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧ, ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧ ಇದು ಜೀವನ ಜನನಕ್ಕೆ ಕಾರಣ. ಅದು ಹೇಗೆ ಅಂತೇಳಿ ಹೇಳ್ತಾನೆ ಮುಂದಿನ ಅಧ್ಯಾಯ, ಈ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾನೆ. ಜೀವರ ಜನನಕ್ಕೆ ಕಾರಣ ಯಾವುದು ಅಂದರೆ ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧ. ಅದನ್ನು ತಿಳಿಸಿ, ಆ ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧವೇ ಜೀವರ ಜನನಕ್ಕೆ ಕಾರಣ. ಇಂತಹ ಸಂಸಾರದಿಂದ, ಇಂತಹ ಇವರ ಸಂಬಂಧದಿಂದಾಗಿ ಈ ತ್ರಿಗುಣಾತ್ಮಕವಾಗಿರತಕ್ಕಂತಹ ಬಂಧ ನಮಗೆ ಆಗಿರುವಂಥದ್ದು. ತ್ರಿಗುಣ ವಿಕಾರ, ಸತ್ವಸ್ತಮೋ ಗುಣಗಳ ವಿಕಾರ, ಆ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಅದನ್ನು ದಾಟತಕ್ಕಂತಹ ಉಪಾಯ ಏನು? ಅದನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಅಂತ ಹಿಂದಿನ ಅಧ್ಯಾಯ, ಈ ಅಧ್ಯಾಯಗಳ ಸಂಗತಿ. ತತ್ರ ಬಂಧ ಪ್ರಕಾರೇ ಜ್ಞಾತೆ, ಬಂಧನ ಏನಂತ ಗೊತ್ತಾಗಬೇಕು. ನಮ್ಮನ್ನು ಯಾವ ರೀತಿಯಲ್ಲಿ ಪ್ರಕೃತಿ ಬಂಧಿಸಿದೆ ಅದು ತಿಳಿದರೆ ಬಿಡುಗಡೆ ಸಾಧನೆ ಯಾವುದು ಅದನ್ನು ನಾವು ತಿಳ್ಕೊಳ್ಬೋದು ಅಲ್ವಾ. ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದರೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಲ್ಪಿಸಿದರೆ ಅವನಿಗೆ ಬಿಡುಗಡೆ ಆಗುತ್ತೆ ಅಲ್ವಾ. ಹಾಗೆ ಈ ಬಂಧನದ ರೀತಿ ಹೇಗೆ ಅಂತ ತಿಳ್ಕೊಂಡ್ರೆ ಅದನ್ನು ಕಳಚಿಕೊಳ್ಳುವ ಸಾಧನವನ್ನು ನಾವು ಕಂಡು ಹಿಡ್ಕೋಬೋದು. ಅದಕ್ಕೇನು ಮಾಡಬೇಕು, ಅದಕ್ಕೇನು ಅನುಷ್ಠಾನ ಮಾಡಬೇಕು, ಆ ಬಂಧನದ ವಿವರಣೆ ಇಲ್ಲಿ ಮಾಡ್ತಾ ಇರುವಂಥದ್ದು ಯುಕ್ತವಾಗಿದೆ. ಹಿಂದಿನ ಅಧ್ಯಾಯದಲ್ಲಿ ಪ್ರಕೃತಿಯ ಬಂಧನ ಆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ. ಹೀಗೆ ಬಂಧನ ಪ್ರಕಾರ ತಿಳಿದ ಮೇಲೆ ಅದರಿಂದ ಬಿಡುಗಡೆ ಹೊಂದತಕ್ಕಂತಹ ಸಾಧನ ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನು ಇಲ್ಲಿ ಪ್ರಪಂಚನ ಮಾಡ್ತಾ ಇರೋದು, ಅದನ್ನು ಇಲ್ಲಿ ವಿವರಿಸ್ತಾ ಇರೋದು ಅಂತ ಅರ್ಥ. ತತ್ರ ಬಂಧ ಪ್ರಕಾರೇ ಜ್ಞಾತೆ, ಈ ಪ್ರಕೃತಿ ನಮ್ಮನ್ನು ಯಾವ ಥರ ಬಂಧಿಸಿ ತಿಳ್ಕೊಂಡ ಮೇಲೆ ಜ್ಞಾತೆ ಸತ್ಯವ ತನ್ಮೋಚನ ಸಾಧನಸ್ಯ, ಅದರಿಂದ ಬಿಡುಗಡೆ ಹೊಂದಲು ಸಾಧನವಾಗಿರತಕ್ಕಂತಹ ಸಾಧನೆ ಏನಿದೆ ಅದು ತದ್ ಇತಿ ಕರ್ತವ್ಯಸ್ಯ ಚ, ಅಂದರೆ ನಾವು ಯಾವ ಕ್ರಮವನ್ನು ಅನುಷ್ಠಾನ ಮಾಡಬೇಕು, ಬಿಡುಗಡೆ ಸಾಧನೆ ಯಾವುದು, ಅದರ ಕ್ರಮ ನಾವು ಹೇಗೆ ಅನುಷ್ಠಾನ ಮಾಡಬೇಕು, ಇದನ್ನು ಇಲ್ಲಿ ವಿವರಣೆ ಮಾಡುವಂಥದ್ದು ಯುಕ್ತವಾಗಿ. ತತ್ಪ್ರಪಂಚನಂ ಯುಜ್ಯತೆ, ಆದ್ದರಿಂದ ಅದನ್ನು ಇಲ್ಲಿ ಪ್ರಪಂಚನ ವಿವರಿಸ್ತಾ ಇರೋದು. ಬಂಧಶ್ಚ, ಬಂಧನ ಅನ್ನೋದು ಕಾರಣಂ ಗುಣಸಂಗೋಸ್ಯ, ಸಂಸಾರ ಬಂಧನ ಯಾಕಾಗಿದೆ ಅಂದರೆ ಪ್ರಕೃತಿಯಿಂದಾಗಿ ನಮಗೆ ಈ ಸಂಸಾರ ಬಂಧ ಆಗಿದೆ. ಪ್ರಕೃತಿಯ ಗುಣಗಳ ಸಂಘ, ಸತ್ವರಜಸ್ತಮೋ ಗುಣಗಳ ಸಂಘದಿಂದಾಗಿ, ಅವುಗಳ ಸಂಬಂಧದಿಂದಾಗಿ ಈ ಜೀವನಿಗೆ ಈ ಬಂಧನ ಆಗಿದೆ ಎಂಬುದನ್ನು ಹಿಂದಿನ 13ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಕೃಷ್ಣ ನಿರೂಪ ಮಾಡಿದ್ದಾನೆ. ಹೀಗೆ ತ್ರಿಗುಣಾತ್ಮಕವಾಗಿರತಕ್ಕಂತಹ ಬಂಧನ, ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಅತಃ ಯಾವತ್ಸಂಜಾಯತೆ ಇತ್ಯಾದಿನ ಪೂರ್ವ ಅಧ್ಯಾಯೋಕ್ತ ಕ್ಷೇತ್ರ ಸಂಯೋಗ ಹೇತುಕ ಪ್ರಾಣಿ ಜನನ ವಿವರಣಪೂರ್ವಕಂ ತ್ರಿಗುಣ ವಿಕಾರ ಸ್ಥಿತಿಂ ತದತ್ತಯೋಪಾಯಂಚ ದರ್ಶಯತಿ. ಅದಕ್ಕೋಸ್ಕರವಾಗಿ ತ್ರಿಗುಣಾತ್ಮಕವಾಗಿರತಕ್ಕಂತಹ ಈ ಬಂಧನ ಇದೆ, ಈ ಬಂಧನದಿಂದ ಬಿಡುಗಡೆ ಆಗಬೇಕಾದರೆ ಅದನ್ನು ಈ ಜೀವರಿಗೆ ಚಿತ್ಪ್ರಕೃತಿ ಪರಮಾತ್ಮರ ಸಂಬಂಧದಿಂದಾಗಿ ಹೇಗೆ ಈ ಜನನ ಬಂಧನ ಆಗಿದೆ ಅದನ್ನು ಅಲ್ಲಿ ತಿಳಿಸಿದ್ದಾರೆ. ಮತ್ತು ಆ ತ್ರಿಗುಣ ವಿಕಾರ ಸ್ಥಿತಿಯನ್ನು ತಿಳಿಸಿದ್ದಾರೆ. ಅದನ್ನು ದಾಟುವ ಉಪಾಯ ಏನು ಅದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಯಾವತ್ ಸಂಜಾಯತೆ ಇತ್ಯಾದಿ ಶ್ಲೋಕಗಳಿಂದ ಪೂರ್ವ ಅಧ್ಯಾಯಯುಕ್ತ ಹಿಂದಿನ ಅಧ್ಯಾಯದಲ್ಲಿ ಹೇಳತಕ್ಕಂತಹ ಕ್ಷೇತ್ರಜ್ಞ ಸಂಯೋಗ ಹೇತುಕ, ಕ್ಷೇತ್ರಜ್ಞರ ಸಂಯೋಗದಿಂದಾಗಿ, ಅಂದರೆ
ಚಿತ್ ಪ್ರಕೃತಿ ಪರಮಾತ್ಮ ಇವರ ಸಂಯೋಗದಿಂದಾಗಿ ಆಗತಕ್ಕಂತಹ ಪ್ರಾಣಿ ಜನನ, ಜೀವರ ಜನನ, ಇದನ್ನು ವಿವರಣೆ ಮಾಡುವ ಮೂಲಕವಾಗಿ ತ್ರಿಗುಣಗಳ ವಿಕಾರ ಸ್ಥಿತಿಯನ್ನು ಹೇಳಿದ್ದಾನೆ. ಅಲ್ಲಿ ಅದನ್ನು ದಾಟುವ ಉಪಾಯ, ಈ ಕ್ಷೇತ್ರಜ್ಞರ ಸಂಯೋಗದಿಂದಾಗಿ ನಮಗೆ ಬಂಧನ ಹೇಗಾಗತ್ತೆ ಆ ಸ್ಥಿತಿಯನ್ನು, ಅದನ್ನು ದಾಟುವ ಉಪಾಯವನ್ನು ಈ ಅಧ್ಯಾಯದಲ್ಲಿ ನಿರೂಪಿಸ್ತಾ ಇದ್ದಾನೆ ಅಂತ 13ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಹೇಳತಕ್ಕಂತಹ ಯಾವ ವಿಚಾರ? ಕ್ಷೇತ್ರಜ್ಞರ ಸಂಬಂಧದಿಂದಾಗಿ ಈ ಜೀವರ ಜನನ, ಈ ಸಂಸಾರ ಬಂಧನ ಇದೆಲ್ಲ ಆಗತ್ತೆ. ಅದರ ವಿವರಣೆಯೊಂದಿಗೆ ಈ ತ್ರಿಗುಣಗಳಿಂದಾಗಿ ಜೀವನ ವಿಕಾರ ಏನು, ಜೀವನ ಸ್ಥಿತಿ ಏನು, ಅವನ ಗುಣನಡತೆಗಳೇನು ಅದು, ಮತ್ತು ಅದನ್ನು ಹೇಗೆ ಅವನು ದಾಟಬೇಕು, ಅದರ ಪರಿಹಾರದ ಉಪಾಯವನ್ನು ಅಸ್ಮಿನ್ ಅಧ್ಯಾಯೇ ದರ್ಶಯತಿ, ಈ ಅಧ್ಯಾಯದಲ್ಲಿ 14ನೇ ಅಧ್ಯಾಯದಲ್ಲಿ ತೋರಿಸ್ತಾ ಇದ್ದಾನೆ ಕೃಷ್ಣ ಅಂತ ಇದಕ್ಕೆ ಅವತರಣಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಕಾರ್ಯತೆ ಶವಶಃಕರ್ಮ ಇತಿ ತೃತೀಯಾಧ್ಯಾಯೇ ಸಂಕ್ಷೇಪೇಣ ತ್ರೈಗುಣ್ಯಸ್ಯ ಉಕ್ತತ್ವೇಪಿ ಇಹ ತಸ್ಯ ವಿವಿಚ್ಯ ಕೀರ್ತನಮಿತಿ ಜ್ಞೇಯಂ. ಹಿಂದೆ ಬಂತಲ್ಲ ಇದು ಕಾರ್ಯತೆ ಶವಶಃಕರ್ಮ, 3ನೇ ಅಧ್ಯಾಯದಲ್ಲಿ ಬಂದಿದೆ ಇದು ಈ ವಿಚಾರ. 3ನೇ ಅಧ್ಯಾಯದಲ್ಲಿ ಈ ತ್ರಿಗುಣಗಳ ಕಾರ್ಯ ಅದನ್ನು ಕೃಷ್ಣ ಸಂಕ್ಷೇಪವಾಗಿ ಹೇಳಿದ್ದಾನೆ. ಅದನ್ನು ವಿಸ್ತಾರವಾಗಿ 3ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಹೇಳತಕ್ಕಂತಹ ವಿಚಾರವನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದ ಪುನರುಕ್ತಿ ಇಲ್ಲ. ಕಾರ್ಯತೆ ಶವಶಃಕರ್ಮ ಇತಿ ತೃತೀಯಾಧ್ಯಾಯೇ, 3ನೇ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಈ ತ್ರೈಗುಣ್ಯವನ್ನು ಅಂದರೆ ತ್ರಿಗುಣಗಳ ಕಾರ್ಯವನ್ನು ಉಕ್ತತ್ವೇಪಿ ಹೇಳಿದರೂ ಕೂಡ ತಸ್ಯ ಆ ತ್ರೈಗುಣ್ಯದ ಕಾರ್ಯವನ್ನು, ತ್ರಿಗುಣಗಳ ಕಾರ್ಯವನ್ನು ವಿವಿಚ್ಯ ಪ್ರತ್ಯೇಕವಾಗಿ ಅದನ್ನೆಲ್ಲ ಬಿಡಿಸಿ ವಿವರವಾಗಿ ಕೀರ್ತನಂ ಇಲ್ಲಿ ಹೇಳೋದು ಅಂತ ತಿಳ್ಕೊಳ್ಬೇಕು. ಶ್ರೋತು ಆದರ ಜನನಾಯ ವಕ್ಷಮಾಣವರ್ಥಂ ಪ್ರತಿಜ್ಞಾಯ ಸ್ತೌತಿ. ಕೇಳುವವರಿಗೆ ಸ್ವಲ್ಪ ಆದರ ಹುಟ್ಟಬೇಕಲ್ಲ, ಅದಕ್ಕೋಸ್ಕರವಾಗಿ ಪರಂಭೂಯ ಇನ್ನೊಂದು ಹೇಳ್ತೇನೆ, ಮತ್ತೊಂದು ವಿಚಾರ ಹೇಳ್ತೇನೆ ಅಂತ ಹೇಳಿದ್ದನ್ನೇ ಹೇಳಿದರೆ ಅಯ್ಯೋ ಹೇಳಿ ಆಯ್ತಲ್ಲ ಮತ್ತೆ ಏನು ಹೇಳುವಂತಾಗ್ತದೆ. ಆದ್ದರಿಂದ ಕೇಳೋರಿಗೆ ಒಂದು ಆದರ ಹುಟ್ಟಬೇಕು. ಅದಕ್ಕೋಸ್ಕರವಾಗಿ ಪರಂ ಇತಿ ದ್ವಯೇನ ಪರಂಭೂಯ ಪ್ರವಕ್ಷ್ಯಾಮಿ. ಈ ಶ್ಲೋಕ, ಮುಂದಿನ ಶ್ಲೋಕ, ಈ 2 ಶ್ಲೋಕಗಳ ಮೂಲಕವಾಗಿ ಕೃಷ್ಣ ಅದನ್ನು ಹೇಳಲಿಕ್ಕೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ. ಪರಂ ಅಂದರೆ ಮತ್ತೊಂದು ಅಂತ, ಭೂಯ ಅಂದರೆ ಮತ್ತೆ ಪುನಃ, ಪ್ರವಕ್ಷ್ಯಾಮಿ ಹೇಳ್ತೇನೆ. ತತ್ ಕಿಂ ಇತ್ಯತಃ ಉಕ್ತಂ, ಏನದು ಹೇಳ್ತಾ ಇರೋದು ಅಂದರೆ ಜ್ಞಾನಾನಾಂ ಉತ್ತಮಂ ಜ್ಞಾನಂ. ಜ್ಞಾನ ಅಂದರೆ ಜ್ಞೇಯ ಅಂತ ಅರ್ಥ. ಕರ್ಮಣಿ ಲುಟ್ ಪ್ರತ್ಯಯ ಬಂದಿದೆ. ಹಿಂದೆ ಜ್ಞಾನ ಶಬ್ದಕ್ಕೆ ಜ್ಞೇಯ ಅಂತ ಅರ್ಥ ಮಾಡಿದ್ದಾರೆ, ಜ್ಞಾನ ಸಾಧನ ಅಂತ ಅರ್ಥ ಮಾಡಿದ್ದಾರೆ. 13ನೇ ಅಧ್ಯಾಯದಲ್ಲಿ ಜ್ಞಾನ ಶಬ್ದ ಬಂದಾಗ ಜ್ಞೇಯ ಅಂತಲೂ ಅರ್ಥ ಮಾಡಿದ್ದಾರೆ ಅದಕ್ಕೆ, ಮತ್ತು ಜ್ಞಾನ ಸಾಧನ ಅಂತಲೂ ಅರ್ಥ ಮಾಡಿದ್ದಾರೆ. ಇಲ್ಲಿ ಕರ್ಮಾರ್ಥದಲ್ಲಿ ಲುಟ್ ಪ್ರತ್ಯಯ ಬಂದು ಜ್ಞಾನ ಅಂದರೆ ಜ್ಞೇಯ ಅಂತ ಅರ್ಥ. ಜ್ಞಾತವ್ಯಾನಾಂ, ತಿಳಿದುಕೊಳ್ಬೇಕಾಗಿರತಕ್ಕಂತಹ ವಸ್ತುಗಳ ಮಧ್ಯದಲ್ಲಿ ಉತ್ತಮವಾಗಿರತಕ್ಕಂತಹ ಜ್ಞಾನಂ ಅಂದರೆ ಜ್ಞಾತವ್ಯಂ. ತಿಳಿದುಕೊಳ್ಬೇಕಾಗಿರತಕ್ಕಂತಹ ಪ್ರಮೇಯಗಳಲ್ಲಿ ಉತ್ತಮವಾಗಿರುವಂಥದ್ದು ಯಾವುದು? ತಜ್ಞಾತ್ವ. ಅದನ್ನು ಯತ್ ಜ್ಞಾತ್ವ, ಯಾವುದನ್ನು ತಿಳಿದು ಮುನಯಃ ಮನನಶೀಲಾಹ, ಮನನ ಮಾಡ್ತಕ್ಕಂತಹ ಸರ್ವೆ ಎಲ್ಲರೂ ಕೂಡ ಇತಃ ಈ ಸಂಸಾರದಿಂದ ಪರಾಂ ಸಿದ್ಧಿಂ ಮೋಕ್ಷವನ್ನು ಹೊಂದುತ್ತಾರೋ, ಮೋಕ್ಷಂ ಗತಾಹ ಮೋಕ್ಷವನ್ನು ಹೊಂದಿದರೋ ಅಂತಹ ಪ್ರಮೇಯವನ್ನು, ತಿಳಿಯಲೇಬೇಕಾಗಿರತಕ್ಕಂತಹ ಪ್ರಮೇಯಗಳ ಮಧ್ಯದಲ್ಲಿ ಉತ್ತಮವಾಗಿರತಕ್ಕಂತಹ ಮತ್ತೊಂದು ಪ್ರಮೇಯವನ್ನು ಹೇಳ್ತೇನೆ ಕೇಳು ಅಂತ ಕೇಳೋರಿಗೆ ಆದರ ಹುಟ್ಟಲಿಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿಯೂ ಮತ್ತು ಮುಂದಿನ ಶ್ಲೋಕದಲ್ಲಿಯೂ ಪ್ರತಿಜ್ಞೆ ಮಾಡಿ ಈ ವಿಚಾರಗಳನ್ನು ಈ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಆ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಈ ದಿನದ ಪ್ರವಚನವನ್ನು, ಈ ಒಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.